ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಹೆಬ್ಬೀಡು, ಹಾಸನ ಜಿಲ್ಲಾ ವರದಿಗಾರ. ಮಳೆಗಾಲ ಶುರುವಾಯಿತು ಅಂತ ಹೇಳಿದ್ರೆ ಮಲೆನಾಡಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತೆ. ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ಒಂದಲ್ಲ ಒಂದು ರೀತಿಯ ಅವಘಡಗಳನ್ನು ಅಲ್ಲಿನ ಜನ ಮತ್ತು ರಾಜ್ಯದಿಂದ ಮಲೆನಾಡು ಪ್ರದೇಶಕ್ಕೆ ಬರುವಂಥ ಜನರು ಅನುಭವಿಸ್ತಾನೆ ಇರ್ತಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಮಂಗಳೂರಿನಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಮಂಗಳೂರಿಗೆ ಪ್ರಯಾಣಿಕರಿಗೆ ಕೂಡ ಪ್ರತಿ ವರ್ಷ ಒಂದಲ್ಲ ಒಂದು ಬಾಧೆ ತಪ್ಪದೇ ಇರೋಲ್ಲ. ಈ ವರ್ಷನೂ ಕೂಡ ಸಕಲೇಶಪುರ ಭಾಗದಲ್ಲಿ ಹೆಚ್ಚು ಮಳೆ ಸುರಿತಾ ಇದೆ. ನಿನ್ನೆಯಿಂದನೂ ಕೂಡ ಮಳೆ ಆಗ್ತಿರೋದ್ರಿಂದ ಅಲ್ಲಿನ ಎಡಕುಮುರಿ ಮತ್ತು ಶಿರಗಾಲ ಬಳಿ ಮಧ್ಯದಲ್ಲಿ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿತದಿಂದ ರೈಲ್ವೆ ಹಳಿ ಮೇಲೆ ಬೃಹದಾಕಾರ ಆಗಿರ್ತಕ್ಕಂಥ ಬಂಡೆ ಕುಸಿದು ಬಿದ್ದಿದೆ. ಇದರಿಂದಾಗಿ ರಾತ್ರಿ 8:30 ಸುಮಾರಿಗೆ ಬಂಡೆ ರೈಲ್ವೆ ಹಳಿ ಮೇಲೆ ಬಿದ್ದಿರೋದ್ರಿಂದ ಸುಮಾರು 7 ರೈಲುಗಳು ಸಂಚಾರವನ್ನು ಸ್ಥಗಿತಗೊಳಿಸಿದೆ. ಹಾಸನ, ಸುಬ್ರಹ್ಮಣ್ಯ ಮತ್ತು ಸಕಲೇಶಪುರದಲ್ಲಿ ರೈಲನ್ನು ನಿಲ್ಲಿಸಲಾಗಿದೆ. ಅಲ್ಲಿದ್ದಂತಹ ಪ್ರಯಾಣಿಕರು ಸಾಕಷ್ಟು ವನವಾಸವನ್ನು ಪಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅದೇ ರೀತಿಯಲ್ಲಿ ಪ್ರಯಾಣಿಕರು ಹಾಸನದಿಂದ ಮತ್ತು ಸಕಲೇಶಪುರ, ಸುಬ್ರಹ್ಮಣ್ಯದಿಂದ ಬೇರೆ ಬೇರೆ ವಾಹನಗಳಲ್ಲಿ ತಾವು ಹೋಗಬೇಕಾದಂಥ ಜಾಗಗಳಿಗೆ ತೆರಳಿದ್ದಾರೆ. ಇಂದು ಕೂಡ ಏನು ಸಂಚಾರ ಮಾಡಬೇಕಾಗಿತ್ತಂತ ರೈಲು ಮಾರ್ಗ ಏನಿದೆ, ಇದರಲ್ಲಿ ಯಾವುದೇ ರೀತಿಯಾದಂಥ ರೈಲುಗಳನ್ನು ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಿಲ್ಲ. ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರಿಸಿದೆ. ರೈಲ್ವೆ ಇಲಾಖೆ ಏನು ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ, ನಿನ್ನೆ ರಾತ್ರಿ 8:30 ಘಟನೆ ಆದಾಗಿಂದ 10 ಗಂಟೆಯಿಂದನೂ ಕೂಡ ಕಾರ್ಯಾಚರಣೆಗೆ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿದೆ. ಈಗಾಗಲೇ ಆ ಮಾರ್ಗವಾಗಿ ಓಡಾಡಬೇಕಾಗಿದ್ದಂತಹ ರೈಲುಗಳನ್ನು ಪರ್ಯಾಯ ಮಾರ್ಗವಾಗಿ ಬದಲಿಸಿ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕೆಲವು ರೈಲುಗಳನ್ನು ಕೇರಳ ಮಾರ್ಗವಾಗಿ ಬೆಂಗಳೂರಿಗೆ ತಲುಪುವಂಥ ಮಾರ್ಗವನ್ನು ಸೂಚಿಸಿದರೆ, ಇನ್ನು ಕೆಲವು ಮಾರ್ಗಗಳನ್ನು ಗೋವಾದಿಂದ ಕಾರವಾರ ಗೋವಾ ಮೂಲಕವಾಗಿ ಉತ್ತರ ಕರ್ನಾಟಕದ ಮೂಲಕವಾಗಿ ಬೆಂಗಳೂರಿಗೆ ಬರುವಂಥ ವ್ಯವಸ್ಥೆಯನ್ನು ಇಲಾಖೆ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಮಳೆಗಾಲ ಪ್ರಾರಂಭ ಆದಂಥ ದಿನದಿಂದ ಇಲ್ಲಿವರೆಗೂ ಯಾವುದೇ ರೀತಿ ಅವಘಡ ಈ ವರ್ಷ ಆಗಿರಲಿಲ್ಲ. ಆದರೆ ಇದೇ ಮೊದಲನೇ ಬಾರಿಗೆ ಮಳೆ ಹೆಚ್ಚಿರೋದ್ರಿಂದ ಈಗ ರೈಲ್ವೆ ಸಂಚಾರನೂ ಕೂಡ ಸುಗಮವಾಗಿ ನಡೀತಾ ಇತ್ತು. ಆದರೆ ಈಗ ಮಳೆ ಹೆಚ್ಚಿರೋದ್ರಿಂದ ಆ ರೈಲ್ವೆ ಹಳಿ ಮೇಲೆ ಬಿದ್ದಂತಹ ಮಣ್ಣು ಈಗ ತೆರವುಗೊಳಿಸಲಿಕ್ಕೆ ಕೂಡ ಅಧಿಕಾರಿಗಳು ಹರಸಾಹಸವನ್ನು ಪಡ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಮಣ್ಣನ್ನು ತೆರವುಗೊಳಿಸ್ಬೋದು, ಆದರೆ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದ ಆ ಮಣ್ಣಿನ ಜೊತೆಗೆ ಮಳೆ ನೀರು ಕೂಡ ಸೇರಿಕೊಂಡಿದೆ. ಇದನ್ನು ತೆರವುಗೊಳಿಸಲಿಕ್ಕೆ ಹರಸಾಹಸವನ್ನು ಪಡುವಂಥ ಪರಿಸ್ಥಿತಿ ಅಲ್ಲಿನ ಸಿಬ್ಬಂದಿಗೆ ತಡೆ ಆಗ್ತಿರ್ತಕ್ಕಂಥದ್ದು. ಈ ಅಧಿಕಾರಿಗಳ ಮಾಹಿತಿಯ ಪ್ರಕಾರವಾಗಿ ಇಂದು ರಾತ್ರಿ ವೇಳೆಗೆ ಅಥವಾ ನಾಳೆ ಮಧ್ಯಾಹ್ನದ ವೇಳೆಗೆ ಈ ಮಣ್ಣನ್ನು ತೆರವುಗೊಳಿಸಲಾಗುತ್ತೆ. ಅಲ್ಲಿ ಹಳಿಗಳ ಮೇಲೆ ಏನೆಲ್ಲ ಬಿದ್ದಿದೆ, ಮಣ್ಣು ಕಲ್ಲು ಎಲ್ಲವನ್ನೂ ಕೂಡ ತೆರವುಗೊಳಿಸಿ ಸಂಚಾರಕ್ಕೆ ರೈಲುಗಳನ್ನು ಮುಕ್ತ ಮಾಡ್ತೀವಿ ಎಂಬಂಥ ವಿಷಯವನ್ನು ರೈಲ್ವೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಯನ್ನು ರೈಲ್ವೆ ಪ್ರಯಾಣಿಕರು ಅನುಭವಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಹಾಸನದಲ್ಲಿ ಮತ್ತು ಸಕಲೇಶಪುರ ಮತ್ತು ಸುಬ್ರಹ್ಮಣ್ಯದಲ್ಲಿ ಈ 3 ಕಡೆ ಟಿಕೆಟನ್ನು ಪಾವತಿಯನ್ನು ಮಾಡಿದ್ರು. ಆ ಟಿಕೆಟ್ ವಾಪಸ್ ಹಣವನ್ನು ತಾವು ಪಡೆದುಕೊಂಡು ಬೇರೆ ಪರ್ಯಾಯವಾಗಿ ಅವರ ಸ್ವಂತ ವಾಹನಗಳಲ್ಲಿ ಮತ್ತು ಖಾಸಗಿ ವಾಹನಗಳಲ್ಲಿ ಈಗ ತಮ್ಮ ಊರಿಗೆ ಹೋಗುವಂಥ ಕೆಲಸ ಆಗಿದೆ. ಆದರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಕರೆಕ್ಟಾಗಿ ನಿಗದಿತ ಸಮಯಕ್ಕೆ ಹೋಗಬೇಕು ಎಂಬಂಥ ನಿಟ್ಟಿನಲ್ಲಿ ಮುಂಚಿತವಾಗಿ ರೈಲಿನಲ್ಲಿ ಮುಂಗಡ ಬುಕ್ಕಿಂಗನ್ನು ಮಾಡಿಕೊಂಡು ರೈಲ್ವೆ ಪ್ರಯಾಣಿಕರು ಬಂದಿರ್ತಾರೆ. ಆದರೆ ಅವರಿಗೆ ಈಗ ಅನಾನುಕೂಲ ಆಗಿದೆ. ಆದ್ದರಿಂದ ರೈಲ್ವೆ ಅಧಿಕಾರಿಗಳು ಇನ್ನಷ್ಟು ಜವಾಬ್ದಾರಿಯುತವಾಗಿ ಅಲ್ಲಿನ ಮಾರ್ಗವನ್ನು ಸುರಕ್ಷಿತಗೊಳಿಸಬೇಕು ಮತ್ತು ಮಳೆಗಾಲದಲ್ಲಿ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಆ ಮಾರ್ಗವನ್ನು ಸುರಕ್ಷಿತವಾಗಿ ಇಟ್ಕೋಬೇಕು ಎಂಬಂಥ ಆಗ್ರಹವನ್ನು ರೈಲ್ವೆ ಪ್ರಯಾಣಿಕರು ಮಾಡ್ತಿರ್ತಕ್ಕಂಥದ್ದು. ಬಂದಿವಿ ಸರ, ಇಲ್ಲಾವನು ಬಂದಿವ್ರಿ. ಈಗ ಗುಡ್ಡ ಕುಸಿದ್ರಿಂದ ಇಲ್ಲಿ ಟ್ರೈನ್ ನಿಂತು ಬಿಟ್ಟದ್ರಿ. ಇನ್ನೊಬ್ಬ ಬಸ್ಸಿಗೆ ಹೋಗ್ಬೇಕ್ರಿ. ಎಲ್ಲ ಡಬಲ್ ಖರ್ಚು ಹಾಕಿ ಹೋಗ್ಬೇಕ್ರಿ. ಈಗ ಗೊತ್ತಿರಲಿಲ್ಲ, ಸುಮಾರು ಹೊತ್ತು ಇಲ್ಲೇ ನಿಂತ್ಕೊಂಡ್ರಿ? ಇಲ್ಲೇ ನಿಂತೀವ್ರಿ ಸರ್. ವ್ಯವಸ್ಥೆ ಮಾಡಿದ ರೈಲ್ವೆ ಅವರು ಏನ್ ವ್ಯವಸ್ಥೆ ಮಾಡ್ತಾರ ಸರ್ ರೈಲ್ವೆ ಅವರು? ಅಲ್ಲಿ ಒಂದೊಂದ್ ತಾಸು ನಿಂದ್ರಿಸಿ 2-3 ಜಾಗನಾಗ ಬಂದಾರ್ರಿ. ಈಗ ಸಡನ್ ಆಗಿ ಹಿಂಗೆ ಹೇಳ್ಬಿಟ್ರೆ ಹಿಂಗೆ ಹೇಳ್ಬಿಟ್ರಿ ಏನ್ ಮಾಡ್ಬೇಕು ಸರ್? ಈಗ ದೂರದಿಂದ ಬಂದವರಿಗೆ ಎಲ್ಲ ಹೋಗ್ಬೇಕು ಅಂತ ಗೊತ್ತೇ ಆಗಲ್ಲ ಸರ್. ಇನ್ನು ನಾವು ಹುಡ್ಕಾಡ್ಕೊಂಡು ಹೋಗ್ಬೇಕ್ರಿ. ಇನ್ನು ಬಸ್ಗಳು ಇಲ್ಲ. ಬಸ್ಗಳು ಇಲ್ಲ. ಈಗ ಮತ್ತೆ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹೋಗ್ಬೇಕ್ರಿ. ಹೊಸ ಬಸ್ ಸ್ಟ್ಯಾಂಡ್ ಮತ್ತೆ ಪುತ್ತೂರು ಹೋಗ್ಬೇಕತ್ರಿ. ದೊಡ್ಡ ಸಮಸ್ಯೆ ಅಂದ್ರೆ ನಮ್ಗೆ ಗೊತ್ತೇನು ಇಲ್ರಿ. ಮತ್ತೆ ಮುಂದೆ ಹೋಗಾಕ ಲಗೇಜ್ ಎಲ್ಲ ಇರುತ್ತೆ. ಲಗೇಜ್ ನೋಡ್ರಲ್ಲ ಎಷ್ಟದ ಲಗೇಜ್. ದೊಡ್ಡ ಸಮಸ್ಯೆನ ಸರ್ ಇದು. ನಾವು ಬಿಜಾಪುರ ಬಂದಿವಿ. ತಿಂಡಿ ಅದೇನಾರ ವ್ಯವಸ್ಥೆ ಮಾಡಿದ್ರ? ಅದೇನು ವ್ಯವಸ್ಥೆ ಇಲ್ಲ ಸರ್. ನಾವು ತಿಂಡಿ ಮಾಡ್ಕೊಂಡು ಬಂದಿವ್ರಿ. ಅದಕ್ಕೇನು ಪ್ರಾಬ್ಲಮ್ ಇಲ್ರಿ. ಇಲ್ಲಿ ಏನು ಇಲ್ಲ ಸರ್. ಇಲ್ಲ ಪ್ರೇಮದಾಸ್ ರಾಠೋಡ್ ಅಂತ ಹೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.